ಹರಿ ಓಂ. ಮಹಾಗುರುಪ್ರಸಾದ ಸಿದ್ಧಿರಸ್ತು. ಆದಿತ್ಯಾದಿ ನವಗ್ರಹ ಪ್ರಸಾದ ಸಿದ್ಧಿರಸ್ತು. ಓಂ ಕಾತ್ಯಾಯನಾಯ ವಿದ್ಮಹೇ ಕರ್ಣಕುಮಾರಿ ಧೀಮಹಿ ತನ್ನೋ ದುರ್ಗಿ ಪ್ರಚೋದಯಾತ್. ಜ್ಯೋತಿಷ್ ಬಂಧುಗಳೇ, ಈ ದಿನ ನಾನು 8 ಹೇಳಿದ್ದೆ, ಹಿಂದೆ ಎಲ್ಲ ವೃಶ್ಚಿಕ ರಾಶಿವರೆಗೂ ಹೇಳಿದ್ದೆ. ಇವತ್ತು ಧನುರ್ರಾಶಿಯಿಂದ ಮೀನರಾಶಿವರೆಗೂ 4 ಹೇಳ್ತೀನಿ. ಆ 4 ಹೇಳಿದ ಮೇಲೆ ಏನು ತಿಳ್ಕೋಬೇಕು ಅಂತ ಹೇಳಿದೆ. ಫಸ್ಟು ಧನುರ್ರಾಶಿ. ಧನುರ್ರಾಶಿ ಅಂದರೆ ಮೇಷದಿಂದ 9ನೇದು ಬರುತ್ತೆ. ಅದಕ್ಕೆ ಗುರು ಗ್ರಹ ಅಧಿಪತಿ. ಗುರುಗ್ರಹ ಅಧಿಪತಿ ಯಾರು ಅಂದರೆ, ಗುರು ಅಂದರೆ ಒಳ್ಳೆ ಇದಾಗಿರ್ತಾನೆ. ಅದಕ್ಕೋಸ್ಕರ ವಿದ್ಯಾವಂತರಾಗ್ತಾರೆ. ದುಸ್ವಭಾವ ರಾಶಿ ಆಗಿರುತ್ತೆ. ಅದು ಪೂರ್ವ ದಿಕ್ಕಿಗೆ ಇದು ಇರ್ತಾನೆ. ಸಿಟ್ಟು ಇರುತ್ತೆ ಅವನಿಗೆ ಸ್ವಲ್ಪ, ಏಕೆಂದರೆ ಪಿತ್ತ ಪ್ರಕೃತಿನೂ ಇರುತ್ತೆ. ಏಕೆಂದರೆ ಅಗ್ನಿತತ್ವ, ಅದು ಅಗ್ನಿತತ್ವದಿಂದ ಪಿತ್ತ ಇರುತ್ತೆ. ದೇಹ ಸ್ಥೂಲ. ಗುರು ಅಂದರೆ ಭಾರ ಅಂತ, ಅದಕ್ಕೋಸ್ಕರ ಸ್ಥೂಲ ದೇಹ ಇರುತ್ತೆ. ದೊಡ್ಡವರಿಂದ ಮನ್ನಣೆ ಪರೀತಾನೆ, ದೊಡ್ಡವ್ರಿಗೆ ಗೌರವ ಕೊಡ್ತಾನೆ. ಪಿತೃಭಕ್ತಿ ಇರುತ್ತೆ, ತಂದೆ ತಾಯಿಗಳಲ್ಲಿ ಭಕ್ತಿ ಇರುತ್ತೆ. ವಿದ್ಯಾಭ್ಯಾಸದಲ್ಲಿ ಇದಿರುತ್ತೆ. ಸ್ವಂತ ವ್ಯಾಪಾರ ಮಾಡುವಂಥ ಇದಿರುತ್ತೆ. ಹಾಗೆಯೇ ವಿದ್ಯಾಭ್ಯಾಸದಲ್ಲಿ ಏನೇನು ಮಾಡ್ಬೋದು ಅಂದರೆ, ಆಯುರ್ವೇದ ವೈದ್ಯ ಮಾಡ್ಕೋಬೋದು, ವೇದ ವಿದ್ಯೆ ಮಾಡ್ಕೋಬೋದು, ಆಯುರ್ವೇದ ಶಾಸ್ತ್ರ, ಆಮೇಲೆ ಇಂಗ್ಲೀಷ್ ವೈದ್ಯನೂ ಅಲೋಪತಿನೂ ಮಾಡುವಂಥ ಯೋಗ ಇದೆ. ಆ ಕಂಬೈನ್ಸ್ ಆಫ್ ದಿ ಪ್ಲ್ಯಾನೆಟ್ಸ್ ಆಗುತ್ತೆ. ಯಾವ ಗ್ರಹಗಳ ಜೊತೆ ಇದೆ ಅಂದರೆ ಅದಕ್ಕೋಸ್ಕರ ವಿದ್ಯೆ ಆಗುತ್ತೆ. ಆಮೇಲೆ ಆಫೀಸರ್ಸ್ ಆಗ್ಬೋದು. ಇವರಿಗೆಲ್ಲ ವಿದ್ಯಾವಂತರು ಅಂದರೆ ಗುರು ವಿದ್ಯಾಕಾರಕ. ಅದಕ್ಕೋಸ್ಕರ ಎಲ್ಲ ಬೇಕಾದರೂ ವಿದ್ಯಾವಂತರ ಮಾಡಿಕೊಳ್ಳೋದು, ಆಫೀಸರ್ಸ್ ಆಗೋದು, ವಿದ್ಯೆ ಓದೋದು, ಇನ್ಕಮ್ ಟ್ಯಾಕ್ಸ್ ಆಫೀಸರ್ಸು, ಸೇಲ್ಸ್ ಟ್ಯಾಕ್ಸ್ ಆಫೀಸರ್ಸು, ಇಂಥದ್ದು ಬೇಕಾದಷ್ಟು ಸೆಂಟ್ರಲ್ ಗೌರ್ಮೆಂಟು ಇದು ಇಂಥದ್ದೆಲ್ಲ ಮಾಡ್ಕೋಬೋದು. ಆದರೆ ಅದೆಲ್ಲ ಮಾಡ್ಕೋಬೇಕಾದ್ರೆ ವಿದ್ಯೆ ಬೇಕು. ಇನ್ನೊಂದೇನು ಅಂದರೆ ಇವ್ರದ್ದು ಮೈನಸ್ ಪಾಯಿಂಟು, ಒಂದು ಇಬ್ಬರು ಮದುವೆ ಅಂಥದ್ದು ಇದೆ, ಅಥವಾ ಪ್ರೇಮಿಸಿ ವಿವಾಹ ಅಂದ್ಕೊಂಥದ್ದು ಇದೆ. ಪ್ರೇಮ ವಿವಾಹಗಳು ಜಾಸ್ತಿ ಇದೆ. ಅದು ಸಾಧಾರಣವಾಗಿ ಇದಕ್ಕೂ ಅಂತಲ್ಲ, ಕಂಬೈನ್ಡ್ ಆಫ್ ದಿ ಪ್ಲ್ಯಾನೆಟ್ಸು. ಬೇರೆ ಬೇರೆ ಜೊತೆ ಯಾವ್ಯಾವ ಪ್ರಾಣಿಗಳು ಸಪ್ತಮದಲ್ಲಿ ಯಾರಿರ್ತಾನೆ, ಅಷ್ಟಮದಲ್ಲಿ ಯಾರಿರ್ತಾರೆ, ಕುಜ ಮತ್ತು ಶನಿ ಸೇರಿದರೆ ವಿವಾಹ ಆಗುವಂಥದ್ದಿದೆ. ವಿವಾಹ ವಿಚ್ಛೇದನಗಳು ಇರುತ್ತೆ. ಆದ್ದರಿಂದ ಗುರುಗ್ರಹನ ನಾವೆಲ್ಲ ಪೂಜೆ ಮಾಡಿ ಪವಿತ್ರ ಸ್ಥಾನದಲ್ಲಿ ಒರೆಸಿ ಇದು ಮಾಡುವಂಥ ಒಂದು ಇದಂತ. ಎರಡನೇದು ಬಂದು ಅದರಿಂದ ಮುಂದಕ್ಕೆ ಬಂದರೆ ಮಕರ ರಾಶಿ. ಮಕರ ರಾಶಿಗೆ ಶನಿ ಅಧಿಪತಿ. ಶನಿಯಿಂದ ನಿಮಗೆಲ್ಲ ಕೋಪ ಬರ್ಬೋದು. ಒಳ್ಳೆಯ ವಿದ್ಯಾವಂತನೂ ಆಗ್ತಾನೆ, ಬುದ್ಧಿವಂತನೂ ಆಗ್ತಾನೆ, ಸಂಪಾದನೆ ಮಾಡೋ ಛಲ ಇರುತ್ತೆ. ಏನು ಅಂದರೆ ಕಷ್ಟಪಟ್ಟು ಸಂಪಾದನೆ ಮಾಡಬೇಕು ಅನ್ನೋ ಒಂದು ಛಲ ಇರುತ್ತೆ. ವಿದ್ಯಾವಂತನಾಗಿದ್ರೂ ಅನುಕೂಲವಾಗಿರ್ತಾನೆ. ಇವನಿಗೆ ತೋಟ ಕೆಲಸ ಮಾಡುವಂಥದ್ದು, ವ್ಯವಸಾಯ ಮಾಡುವಂಥದ್ದು ಇರೋದು, ಕಷ್ಟದಲ್ಲಿ ಕೆಲಸ ಮಾಡಿರೋ ಖನಿಜಗಳು ಸಂಪಾದನೆ ಮಾಡುವಂಥದ್ದು. ಕೋಪ ಜಾಸ್ತಿ ಬರುತ್ತೆ. 7 ವರ್ಷ ಶನಿ ಬಂದಾಗ ಏನು ತೊಂದರೆ ಆಗೋಲ್ಲ ಇವ್ರಿಗೆ. ಯಾಕೆಂದರೆ ಅವನದೇ ಆಧಿಪತ್ಯ ಇರೋದ್ರಿಂದ, ಶನಿ ಆಧಿಪತ್ಯ ಇರೋದ್ರಿಂದ ಏನು ತೊಂದರೆ ಆಗೋಲ್ಲ. ಶನಿ ಗ್ರಹದ್ದು ಒಳ್ಳೆಯ ಶುಭನೇ ಇರುತ್ತೆ. ಆದ್ರೂ 7 ವರ್ಷ ಶನಿ ಬಂದಾಗ, ಅಥವಾ ಅವನು ನೀಚ ಆಗಿ ಕುಜ ಬಂದುಬಿಟ್ಟಿದ್ರೆ ಅದ್ರದ್ದು ಸ್ವಲ್ಪ ತೊಂದರೆ ಇರುತ್ತೆ. ಆದ್ದರಿಂದ ಶನಿ ಮಹಾತ್ಮನ ನೀವು ಬೇಡಿಕೊಂಡು ಆ ಮಕರ ರಾಶಿಯವ್ರಿಗೆ, ಮಕರ ಲಗ್ನದವ್ರಿಗೆ ಏನು ಮಾಡಬೇಕು ಅಂತ ಇದು ಮಾಡ್ಕೋಬೇಕು. ಇನ್ನು ಮುಂದಿಂದು ಕುಂಭರಾಶಿ. ಕುಂಭ ಅಂದರೆ ಗೊತ್ತಿದೆ, ಅರಿವೆಗೆ ಕುಂಭ ಅಂತ, ನೀರಿನ ಕೊಡಕ್ಕೆ ಕುಂಭ ಅಂತ ಹೆಸರು. ಆ ಕುಂಭರಾಶಿಯವ್ರಿಗೆ ಸ್ವಲ್ಪ ಸ್ಥೂಲಕಾಯಮಾನವಾಗಿರ್ತಾರೆ, ಹೊಟ್ಟೆ ದಪ್ಪಕ್ಕಿರ್ಬೋದು. ರವಿ ಅಲ್ಲಿದ್ದರೂ ಒಳ್ಳೆಯದೇ, ಕುಜ ಅಲ್ಲಿದ್ದರೂ ಒಳ್ಳೆಯದೇ. ಆ ಕುಂಭದಲ್ಲಿ ಏನಾಗುತ್ತೆ ಅಂದರೆ, ಹೃದಯದಲ್ಲಿರೋ ರಕ್ತನಾಳಗಳು, ಹೃದಯದ ಪಂಪಿಂಗ್ ಸ್ಟೇಷನ್ ಅಂತ ಹೇಳಿದ್ರೆ ಕುಂಭ ಅಂತಲೇ ಹೇಳ್ಬೋದು. ಅದರಿಂದ ಅಲ್ಲಿ ಆರೋಗ್ಯ ದೃಷ್ಟಿಯಿಂದ ನೋಡಬೇಕಾದ್ರೆ ಕುಂಭರಾಶಿನಲ್ಲಿ ರವಿ ಮತ್ತು ಕುಜ ಇಂಥದ್ದೇ ಬಿ ಪಿ ಅಂತ ಇರುತ್ತೆ. ಇವ್ರಿಗೆ ದುಡ್ಡಿನ ಸಂಪಾದನೆ ಆಗುತ್ತೆ. ಯಾಕೆಂದರೆ 2ನೇ ಅಧಿಪತಿ ಗುರು ಆಗಿರೋದ್ರಿಂದ ಸಂಪಾದನೆ ಇರುತ್ತೆ. ವ್ಯವಹಾರ ಶತಭಿಷ ನಕ್ಷತ್ರದವ್ರಿಗೆ ತುಂಬ ಒಳ್ಳೆಯದಿರುತ್ತೆ. ಅದೇ ಥರ ಆರೋಗ್ಯ ದೃಷ್ಟಿಯಿಂದ ನೋಡಿದ್ರೆ
ಒಳ್ಳೆ ಆರೋಗ್ಯವಂತರಾಗಿರ್ತಾರೆ. ಏನೋ ಕಾಲುಗಳಲ್ಲಿ ನೋವು ಬರ್ಬೋದು, ಕಾಲು ಚಳಿಗಾಲದಲ್ಲಿ ಹೊಡಿಬೋದು. ಇಂಥ ಶನಿ ಮಹಾತ್ಮನ ಇದು ಕುಂಭರಾಶಿನಲ್ಲಿರೋದ್ರಿಂದ ಅವನ್ನ ಬೇಡಿಕೊಂಡು ಈಶ್ವರನ ಮಾಡಬೇಕು. ಎಲ್ಲ ಈಶ್ವರನ ಭಕ್ತರಾಗಬೇಕಾಗಿತ್ತು. ರುದ್ರ ಕ್ರಮಾರ್ಚನೆ ಮಾಡಿಸಿದ್ರೆ ಯಾವುದೇ ಶನಿ ದೋಷಗಳಿದ್ದರೂ ಹೋಗುತ್ತೆ ಅಂತ ಒಂದು ಇದು. ಇನ್ನು 12ನೇ ರಾಶಿ ಕಡೆ ರಾಶಿ, ಇದು ಗುರುವಿಗೆ ಸಂಬಂಧಪಟ್ಟ ರಾಶಿ. ಈ ಗುರುವಿಗೆ ಸಂಬಂಧಪಟ್ಟ ರಾಶಿ, ಗುರು ಅಲ್ಲೇ ಇದ್ದರೆ ಒಳ್ಳೆಯ ವಿದೇಶಗಳಲ್ಲಿ ವಿದ್ಯೆ ಭಾವಂಥದ್ದು. 2ನೇ ಅಧಿಪತಿ ಕುಜ ಇದ್ದರೆ ಇಂಜಿನಿಯರಿಂಗ್ ಮಾಡ್ತಾಯಿದ್ದು. 4ನೇ ಅಧಿಪತಿ 5ನೇ ಅಧಿಪತಿ ಇದ್ದರೆ CA ಮಾಡೋವಂಥದ್ದು, ಆಡಿಟ್ರ್ ಆಗೋವಂಥದ್ದು, ವ್ಯವಹಾರಕ್ಕೆ ಅಕೌಂಟೆನ್ಸಿ ಕಾಮರ್ಸ್ ತಗೊಳ್ಳೋದು, PUC ಮಾಡೋದು. ಒಳ್ಳೆಯ ವಿದ್ಯಾವಂತನಾಗಬೇಕು, ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಒಳ್ಳೆಯ ಗೌರವಸ್ಥರಾಗ್ತದೆ. ತಂದೆ ತಾಯಿಗಳಿಗೆ ಗೌರವ ಕೊಡುವಂಥದ್ದು ಇರುತ್ತೆ. ವಿದೇಶಿ ವ್ಯವಹಾರ ಇರುತ್ತೆ, ವಿದೇಶದಲ್ಲಿ ವ್ಯಾಪಾರ ಇರುತ್ತೆ. ಇವರು 10ನೇ ಮನೆ ಕೂಡ ಇವಂದೇ ಆಗಿರೋದ್ರಿಂದ ಉದ್ಯೋಗಕ್ಕೆ ಯಾವುದೇ ಕಂಟಕಗಳು ಇರೋ ಹಾಗೆ. ಆದರೆ ಅವನು ನೀಚನಾಗಿರಬಾರ್ದು. ನೀಚ ಅಂದರೆ ಎಲ್ಲಿರಬೇಕು ಅಂದರೆ ಮಕರ ರಾಶಿಯಲ್ಲಿ ನೀಚ, ಉಚ್ಚಸ್ಥಾನ ಕರ್ಕಾಟಕದಲ್ಲಿದ್ದರೆ ಒಳ್ಳೆ ಬುದ್ಧಿವಂತನಾಗ್ತಾನೆ, ವಿದ್ಯಾವಂತನಾಗ್ತಾನೆ, ಶೂರನಾಗ್ತಾನೆ, ದೊಡ್ಡವ್ರ ಹತ್ರ ಎಲ್ಲ ಇದಾಗ್ತಾನೆ. IAS ಆಫೀಸರ್ಸು, ಇನ್ಕಮ್ ಟ್ಯಾಕ್ಸ್ ಆಫೀಸರ್ಸು ಆಗೋವಂಥದ್ದಿದೆ. ಇಂಥದ್ದೆಲ್ಲ ಇರೋದ್ರಿಂದ ಇನ್ನೂ ಹೆಚ್ಚಿನ ವಿಷಯಗಳು ಆಗಾಗ ಹೇಳ್ತಾ ಬರ್ತೀನಿ. ಇದು ಸುಮ್ಮನೆ ಸ್ಥೂಲವಾಗಿ ಸಣ್ಣದಾಗಿ ಹೇಳ್ತಾ ಬಂದಿರೋದ್ರಿಂದ ಇಷ್ಟನ್ನು ಹೇಳಿ ಇವತ್ತಿನಿಗೆ ಈ ರಾಶಿಗಳು 12ಕ್ಕೂ ಮುಗಿಸಿದ್ದೀನಿ. ಮುಂದಿನ ವಿಷಯದಲ್ಲಿ ಏನು ಬರುತ್ತೆ ಅಂತ ನೋಡಿಬಿಟ್ಟು ಹೇಳ್ತೀನಿ. ರಾಶಿಗಳಲ್ಲಿ ಯಾವ ನಕ್ಷತ್ರಗಳಲ್ಲಿ ಅಥವಾ ಯಾವ ಗ್ರಹಗಳು ಯಾವ ರಾಶಿನಲ್ಲಿದ್ದರೆ ಏನೋ ಅಂತ ಹೇಳೋದು, ಅಥವಾ ಲಗ್ನದಿಂದ ರಾಶಿಗಳಲ್ಲಿ ಹೇಳ್ತಾ ಬಂದಾಗ ನಿಮಗೆ ಮಂದಟ್ಟಾಗುತ್ತೆ ಚೆನ್ನಾಗಿ ನೋಡೋದಕ್ಕೆ. ಆ ಮಂದಟ್ಟು ಮಾಡಿಕೊಳ್ಳೋದಕ್ಕೋಸ್ಕರ ಇವತ್ತಿನ ಗ್ರಹಗಳ ಅನುಕೂಲಕ್ಕೆ ಹೇಗೆ ಅಂತ ಹೇಳಿಬಿಟ್ಟು ಹೇಳಿ ಇವತ್ತಿನ ಮುಗಿಸ್ತಾ ಇದ್ದೇನೆ. ಮುಂದಿನ ಇದನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳೋಣ ಅಂತ ನಿಮ್ಮೆಲ್ಲ ಪರ್ಮಿಷನ್ ತಗೊಂಡು ಮುಂದೆ ಚೆನ್ನಾಗಿ ನೀವೆಲ್ಲ ಅಭ್ಯಾಸ ಮಾಡೋದಕ್ಕೆ ಬೇರೆ ಬೇರೆ ಪುಸ್ತಕಗಳೆಲ್ಲ ಹೇಳ್ತೀನಿ. ಅದೆಲ್ಲ ತಗೊಂಡು ಅಭ್ಯಾಸ ಮಾಡಿದ್ರೆ ನೀವು ಒಬ್ಬ ಗಣಿತಶಾಸ್ತ್ರಜ್ಞನಾಗಿ ಜೊತೆಗೆ ಜ್ಯೋತಿಷ್ಯರಾಗ್ಬೋದು. ಜ್ಯೋತಿಷ್ಯರಾದರೆ ಒಳ್ಳೆಯದು. ನೀವು 4 ಜನಕ್ಕೆ ಉಪಕಾರ ಮಾಡಿ ಅಂತ ಹೇಳ್ತೀವಿ. ಸಂಪಾದನೆ ಬೇರೆ ಕಡೆ ಇರ್ಬೋದು, ಆದರೆ ಸಂಪಾದನೆಗಿನ್ನ ಹೆಚ್ಚು ನಾವು 4 ಜನಕ್ಕೆ ಏನೋ ಒಂದು ಹಿತಾಪ್ರಯ ಮಾಡಬೇಕು ಅಂತೇಳಿ ಇವತ್ತಿಗೆ ಕಾರ್ಯಕ್ರಮನ ನಿಲ್ಲಿಸ್ತಾ ಇದ್ದೀನಿ. ಜೈ ಹನುಮಾನ್.